ಈ 2,000 ರೂಪಾಯಿ ಒಂದು ಬಡ ಮಹಿಳೆಗೆ ಸಿಕ್ಕಿದ್ರೆ ಅದು ಅವಳಿಗೆ ಎಷ್ಟು ಉಪಯೋಗ ಅಂತ ಹೇಳಿ ನಿಮ್ಮಂಥ ಚಾರ್ಟರ್ ಫ್ಲೈಟಲ್ಲಿ ತಿರುಗಾಡುವವರಿಗೆ ಗೊತ್ತಾಗಲ್ಲ. ನೀವು ನಿಮ್ಮ ವೈಯಕ್ತಿಕ ಮತ್ತು ರಾಜಕೀಯ ಜೀವನದಲ್ಲಿ ಎಷ್ಟೋ ಬಾರಿ ದಾರಿಯನ್ನು ತಪ್ಪಿದ್ದೀರಾ. ತೆನೆ ಹೊತ್ತ ಮಹಿಳೆ, ಅದನ್ನು ನೀವು ತೆಗೆಸಬೇಕು. ಹೆಣ್ಣು ಮಕ್ಕಳು ಬರೇ ಮನೆಯೊಳಗೆದ್ದು ಮೊಸರೆ ತೊಳ್ಲಿಕ್ಕಲ್ಲ, ಅವರ ಸಬಲೀಕರಣ ಆಗಬೇಕು ಅಂತಾದರೆ ಅವರ ಕೈಯಲ್ಲಿ ಕಾಸು ಬೇಕು. 2,000 ರೂಪಾಯಿಯ ಬೆಲೆ ನಿಮ್ಮಂಥ ಶ್ರೀಮಂತರಿಗೆ ಗೊತ್ತಾಗುವುದಿಲ್ಲ. ಈಗಾಗಲೇ ಕುಮಾರಸ್ವಾಮಿಯವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಈ 2,000 ರೂಪಾಯಿ ಗೃಹಲಕ್ಷ್ಮಿಯಿಂದ ಏನು ಬರ್ತಾ ಇದೆ ಅದರಿಂದಾಗಿ ಹೆಣ್ಣು ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅಂತ ಹೇಳಿ ಈ ಮಾತನ್ನು ನಾನು ಖಂಡಿಸ್ತೇನೆ. ಮೊದಲನೇದಾಗಿ ನಾನು ಕುಮಾರಸ್ವಾಮಿಯವರ ಹತ್ರ ಹೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಪಕ್ಷದ ಚಿಹ್ನೆ ಏನಿದೆ ತೆನೆ ಹೊತ್ತ ಮಹಿಳೆ, ಅದನ್ನು ನೀವು ತೆಗೆಸಬೇಕು. ಯಾಕೆಂದರೆ ನಿಮಗೆ ಯಾವುದೇ ಅರ್ಹತೆ ಇಲ್ಲ. ಹೆಣ್ಣು ಮಕ್ಕಳನ್ನು ಎದುರಿಟ್ಕೊಂಡು ವೋಟ್ ಬ್ಯಾಂಕನ್ನು ಕ್ರಿಯೇಟ್ ಮಾಡ್ತೀರಾ. ಇನ್ನೊಂದು ಕಡೆ ಹೆಣ್ಣು ಮಕ್ಕಳನ್ನು ದುರ್ಬಲರಾಗಿ ಮಾಡಲಿಕ್ಕೆ ನೋಡ್ಕೊಳ್ತಾ ಇದ್ದೀರಾ. ನೀವು ನಿಮ್ಮ ವೈಯಕ್ತಿಕ ಮತ್ತು ರಾಜಕೀಯ ಜೀವನದಲ್ಲಿ ಎಷ್ಟೋ ಬಾರಿ ದಾರಿಯನ್ನು ತಪ್ಪಿದ್ದೀರಾ. ಇದು ಇಡೀ ರಾಜ್ಯಕ್ಕೆ ಗೊತ್ತಿರುವಂಥ ಮಾತು. ನನ್ನ ಪ್ರಕಾರ ರಾಜಕೀಯವಾಗಿ ಇವಾಗ ಈ BJP ಜೊತೆ ಏನು ಮೈತ್ರಿ ಮಾಡ್ಕೊಂಡಿದ್ದೀರಾ, ಇದು ನಿಮ್ಮ JDS ಪಕ್ಷದ ಶವಪೆಟ್ಟಿಗೆಗೆ ಅಂತಿಮ ಮೊಳೆಯನ್ನು ಹೊಡಿತಾ ಇದ್ದೀರಾ ಅಂತ ಹೇಳಿ ಅಂದ್ಕೊಳ್ತೇನೆ. ಕಾಂಗ್ರೆಸ್ ಪಕ್ಷ ಹೆಣ್ಣು ಮಕ್ಕಳಿಗೆ 5 ಗ್ಯಾರಂಟಿಗಳನ್ನು ಕೊಟ್ಟು ಒಂದು ಸ್ವಾಭಿಮಾನದ ಜೀವನವನ್ನು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಹೆಣ್ಣು ಮಕ್ಕಳು ದಾರಿ ತಪ್ಪಿದಲ್ಲ, ಎಷ್ಟೋ ಸಾವಿರಾರು ಕಿಲೋಮೀಟರ್ ಓಡಾಡಲಿಕ್ಕೆ ಅದು ಉಚಿತ ಒಂದು ಅವಕಾಶ ಮಾಡಿಕೊಟ್ಟಿದೆ. ಹೆಣ್ಣು ಮಕ್ಕಳು ಬರೇ ಮನೆಯೊಳಗೆದ್ದು ಮೊಸರೆ ತೊಳ್ಲಿಕ್ಕಲ್ಲ, ಅವರ ಸಬಲೀಕರಣ ಆಗಬೇಕು ಅಂತಾದರೆ ಅವರ ಕೈಯಲ್ಲಿ ಕಾಸು ಬೇಕು. ಈ 2,000 ರೂಪಾಯಿ ಒಂದು ಬಡ ಮಹಿಳೆಗೆ ಸಿಕ್ಕಿದ್ರೆ ಅದು ಅವಳಿಗೆ ಎಷ್ಟು ಉಪಯೋಗ ಅಂತ ಹೇಳಿ ನಿಮ್ಮಂಥ ಚಾರ್ಟರ್ ಫ್ಲೈಟಲ್ಲಿ ತಿರುಗಾಡುವವರಿಗೆ ಗೊತ್ತಾಗಲ್ಲ. ಈ 2,000 ರೂಪಾಯಿಯಿಂದ ಎಷ್ಟೋ ಜನ ಹೆಣ್ಣು ಮಕ್ಕಳು ತನ್ನ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಎಷ್ಟೋ ಜನ ತನ್ನ ಮಕ್ಕಳನ್ನು ಓದಿಸಲಿಕ್ಕೆ ಆ 2,000 ರೂಪಾಯಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಹೆಣ್ಣು ಮಕ್ಕಳು ತನ್ನ ಮದುವೆಗೆ ಅದನ್ನು ಕೂಡಿಸಿ ಇಟ್ಕೊಳ್ತಾ ಇದ್ದಾರೆ. ಎಷ್ಟೋ ಜನ ಒಡವೆ ತಗೊಳ್ತಾ ಇದ್ದಾರೆ, ಎಷ್ಟೋ ಜನ ಸೀರೆ ತಗೊಳ್ತಾ ಇದ್ದಾರೆ. ಈ ಬರೀ 2,000 ರೂಪಾಯಿಯಿಂದ ತನ್ನ ದಿನನಿತ್ಯ ಜೀವನವನ್ನು, ಸಣ್ಣ ಪುಟ್ಟ ಖುಷಿಯನ್ನು ಅವ್ರು ತಗೊಳ್ತಾ ಇದ್ದಾರೆ. ಎಷ್ಟೋ ಜನ ಹೆಣ್ಣು ಮಕ್ಕಳು ತನ್ನ ತವರು ಮನೆಗೆ ಹೋಗಲಿಕ್ಕೆ ಈ 2,000 ರೂಪಾಯಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ವೃದ್ಧರು ತನ್ನ ಔಷಧಿ ತಗೊಳ್ಳಿಕ್ಕೆ ಈ 2,000 ರೂಪಾಯಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಈ 2,000 ರೂಪಾಯಿಯನ್ನು ತನ್ನ ಅಂತಿಮ ಯಾತ್ರೆ ಶವಗಾರದಲ್ಲಿ 2,000ವನ್ನು ಉಪಯೋಗಿಸ್ತಾ ಇದ್ದಾರೆ. ಹಾಗಾಗಿ 2,000 ರೂಪಾಯಿಯ ಬೆಲೆ ನಿಮ್ಮಂಥ ಶ್ರೀಮಂತರಿಗೆ ಗೊತ್ತಾಗುವುದಿಲ್ಲ. ಇನ್ನೊಂದು ಕಡೆ ಕೆಲವರು ಈ ಶಕ್ತಿ ಯೋಜನೆ, ಈ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಪ್ರತಿಯೊಂದು 5 ಗ್ಯಾರಂಟಿಯನ್ನು ಸರ್ಕಾರ ಕೊಟ್ಟಿದೆ, ಅದನ್ನು ಉಪಯೋಗಿಸ್ತಾ ಇದ್ದಾರೆ ಮತ್ತು ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೋಬಿಂದನೇ ತೆಗೆದು ನಮಗೆ ವಾಪಸ್ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಮೊದಲು BJP ಸರ್ಕಾರ ಇತ್ತು, ಅವರಿಗೂ ಇದನ್ನು ಮಾಡಬಹುದಿತ್ತು. ಶ್ರೀಮಂತರು ಕಟ್ಟಿದ ಟ್ಯಾಕ್ಸ್ ದುಡ್ಡಿಂದ ಬಡವರಿಗೆ ಹಂಚುವಂಥದ್ದು. ಈ ಹಿಂದಿನ ಎಲೆಕ್ಷನಲ್ಲಿ ಮೋದಿ ಅವರು ಹೇಳಿದರು 15 ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಬರುತ್ತೆ ಅಂತ ಹೇಳಿ. 15 ಲಕ್ಷ ಬಿಡಿ, 15 ರೂಪಾಯಿಯೂ ಯಾರಿಗೂ ಬರಲಿಲ್ಲ. ಸ್ವಿಸ್ ಬ್ಯಾಂಕಿಂದ ನಾನು ಕಪ್ಪು ಹಣ ತರ್ತೇನೆ ಅಂತ ಹೇಳಿದರು, ಅದೂ ಬರಲಿಲ್ಲ. ಅದೆಲ್ಲ ಬಂದಿದ್ರೆ ಖಂಡಿತವಾಗಿ ಈ ದೇಶದಲ್ಲಿ ಯಾರು ಬಡವರು ಅಂತ ಇರ್ತಾ ಇರಲಿಲ್ಲ. ಈ 2,000 ತಿಂಗಳು ಕೊಡುವಂಥದ್ದು ಇರ್ತಾ ಇರಲಿಲ್ಲ. ಮೊದಲು ಅದನ್ನು ಮಾಡಿ, ಬಡವರಿಗೆ ಸಹಾಯ ಮಾಡಿ. ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದ ಈ 5 ಗ್ಯಾರಂಟಿಯಿಂದ ಖಂಡಿತವಾಗಿ ಎಲ್ಲರ ಮನೆ ಒಳ್ಳೆಯದಾಗಿದೆ ಬಿಟ್ಟರೆ ಯಾರ ಮನೆ ಹಾಳಾಗಲಿಲ್ಲ. ಇನ್ನು ಮುಂದೆ ಯಾರು ರಾಜ್ಯಭಾರ ಮಾಡ್ತಾರೋ ಅವರು ಇಂಥ ಯೋಜನೆಗಳನ್ನು ಮಾಡಬೇಕು. ಯಾಕೆಂದರೆ ಈ ಸಿದ್ದರಾಮಯ್ಯ ಅವರು ಮಾಡಿದ 5 ಗ್ಯಾರಂಟಿಗಳು ಏನಿದೆ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಒಂದು ಮಾದರಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮತ್ತು ಕುಮಾರಸ್ವಾಮಿಯವರು ಖಂಡಿತವಾಗಿ ಪ್ರತಿಯೊಂದು ರಾಜ್ಯದ ಮಹಿಳೆಯ ಹತ್ರ ಕ್ಷಮೆಯನ್ನು ಯಾಚಿಸಬೇಕು. ನೆನಪಿಟ್ಕೊಳ್ಳಿ, ಈ ಗ್ಯಾರಂಟಿಗಳು ಏನಿದೆ BJPಯವರು ಇದರ ಫಲಾನುಭವಿಗಳಿದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ, JDSನವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಹಾಗಿರುವಾಗ ನೀವು ಪ್ರತಿಯೊಂದು ಮಹಿಳೆಗೆ ಅವಮಾನವನ್ನು ಮಾಡಿದ್ದೀರಿ. ಇನ್ನು ಮುಂದಕ್ಕಾದರೂ ಇಂಥ ಹೇಳಿಕೆಗಳನ್ನು ಹೇಳುವಾಗ ಯೋಚಿಸಿ.
ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.